ದೇಶದ ಬಿಜೆಪಿಗರೇ, ರಾಜ್ಯದ ಬಿಜೆಪಿಗರೇ, ಗಮನಿಸಿ ಗಮನಿಸಿ, ಶೀಘ್ರವೇ ಸಿಡಿಯಲಿದೆಯಂತೆ ಹೈಡ್ರೋಜನ್ ಬಾಂಬ್. ಬಿಜೆಪಿಯವರೇ ಎಲ್ಲದಕ್ಕೂ ತಯಾರಿ ಮಾಡ್ಕೊಳ್ಳಿ. ಸದ್ಯದಲ್ಲೇ ಒಂದು ಹೈಡ್ರೋಜನ್ ಬಾಂಬ್ ಒಂದು ಬ್ಲಾಸ್ಟ್ ಆಗುತ್ತೆ. ಹತ್ತಿರದಲ್ಲಿದೆ ಆ ದಿನ, ಸಿಡಿಯಲಿದೆ ಹೈಡ್ರೋಜನ್ ಬಾಂಬ್. ಆ ಬಾಂಬಿಗೆ ತುತ್ತಾಗುವವರು ಯಾರು ಗೊತ್ತಾ? ಬಿಜೆಪಿಯವರೇ ಎಲ್ಲ ತರಹದ ಪ್ರಿಕಾಷನ್ ಮಾಡಿಕೊಳ್ಳಿ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ. ಆಟಮ್ ಬಾಂಬ್ ನಂತರ ಬರೋದು ಹೈಡ್ರೋಜನ್ ಬಾಂಬ್. ವೋಟ್ ಚೋರಿ ಮಾಹಿತಿಯ ಹೈಡ್ರೋಜನ್ ಬಾಂಬ್ ಬರ್ತಾ ಇದೆ. ಮತಗಳ್ಳತನ. ಪಿಎಂ ಮೋದಿ ಈ ದೇಶಕ್ಕೆ ಮುಖವನ್ನು ಕೂಡ ತೋರಿಸಲಾಗೋದಿಲ್ಲ. ಶೀಘ್ರದಲ್ಲೇ ದೊಡ್ಡ ವಿಷಯ ಬಹಿರಂಗ, ಅದೇ ಹೈಡ್ರೋಜನ್ ಬಾಂಬ್. ಹತ್ತಿರದಲ್ಲಿದೆ ಆ ದಿವಸ ಸಿಡಿಯುವಂತಹ ಹೈಡ್ರೋಜನ್ ಬಾಂಬ್. ಆ ಹೈಡ್ರೋಜನ್ ಬಾಂಬ್ ಹೊಡೆತಕ್ಕೆ ಇಡೀ ಭಾಜಪಾದ ಜಂಘಾಬಲವೇ ನಡುಗುತ್ತೆ. ಕೇಸರಿ ಪಡೆಗೆ ವಾರ್ನಿಂಗ್ ಕೊಟ್ಟ ರಾಹುಲ್ ಗಾಂಧಿ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಅರ್ಥಾತ್ ರಾಘ ವೋಟರ್ ಜನಾಧಿಕಾರ ಯಾತ್ರೆಯಲ್ಲಿ ರಾಹುಲ್ ಸ್ಫೋಟಕ ಹೇಳಿಕೆ. ಅಲ್ರಯ್ಯ, ಆಟಮ್ ಬಾಂಬ್ ರೂಪದಲ್ಲಿ ಮಹದೇವಪುರ ವೋಟ್ ಚೋರಿ ಬಯಲು. ಹೈಡ್ರೋಜನ್ ಬಾಂಬ್ ರೂಪದಲ್ಲಿ ಯಾವ ಅಕ್ರಮ ಬಯಲು? ಪ್ರಶ್ನೆ ಕಾಡುತ್ತೆ ಜನರನ್ನ. ಬೆಂಗಳೂರು ಗ್ರಾಮಾಂತರದಲ್ಲಿ ಮತಚೋರಿಯ ಆರೋಪ. ಕಾಂಗ್ರೆಸ್ ಪಾಲಿಗೆ ಹೈಡ್ರೋಜನ್ ಬಾಂಬ್ ಆಗುತ್ತಾ? ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್. ಬಿಜೆಪಿ ಅವರೇ ನಿರ್ಲಕ್ಷ್ಯ ಬೇಡ, ಅತ್ಯಂತ ಇಗ್ನೋರ್ ಮನಸ್ಥಿತಿ ಬೇಡ. ಎಚ್ಚೆತ್ತುಕೊಳ್ಳುವಂತಹ ಸಮಯ ಬಂದಿದೆ. ಒಂದು ಬಾಂಬು ಸಿಡಿಯುತ್ತೆ ದೇಶ ಅಥವಾ ರಾಜ್ಯದಲ್ಲಿ, ಆ ಬಾಂಬು ಹೈಡ್ರೋಜನ್ ಬಾಂಬು. ಅಲ್ರಯ್ಯ, ಹೈಡ್ರೋಜನ್ ಬಾಂಬ? ಹೌದು, ಮತಚೋರಿಯ ಬಾಂಬು. ಎಐಸಿಸಿ ಅಧ್ಯಕ್ಷರು ಅದೇ ರ್ಯಾಲಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ನಾವು ಈವರೆಗೂ ಕೂಡ ಕೇಳಿಸ್ಕೊಂಡ್ವಿ. 6 ತಿಂಗಳ ಗಡುವು ಕೊಡ್ತೀನಿ, ನೋಡ್ತಾ ಇರಿ, ಬಿಜೆಪಿ ಬೀಳುತ್ತೆ ಕೇಂದ್ರದಲ್ಲಿ ಅಂತ. ಸರಿ, ಎಐಸಿಸಿ ಅಧ್ಯಕ್ಷ, ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕ, ಏನೋ ಹೇಳಿದ್ರು ಸಹಿಸ್ಕೊಳ್ಳೋಣ. ಆದರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಶಾಡೋ ಪ್ರೈಮ್ ಮಿನಿಸ್ಟರ್, ಪ್ರಧಾನಿ ನರೇಂದ್ರ ಮೋದಿಯ ನಂತರದ ಅತ್ಯಂತ ಜವಾಬ್ದಾರಿಯುತ ಸ್ಥಾನ ಶಾಡೋ ಪ್ರೈಮ್ ಮಿನಿಸ್ಟರ್, ಅರ್ಥಾತ್ ವಿಪಕ್ಷ ನಾಯಕ, ರಾಷ್ಟ್ರೀಯ ವಿಪಕ್ಷ ನಾಯಕ ಅಥವಾ ಕೇಂದ್ರದ ವಿಪಕ್ಷ ನಾಯಕ. ಆ ನಾಯಕರು ಹೇಳ್ತಾರೆ, ಬಿಜೆಪಿಗರೇ ಇದು ನಿಮಗೊಂದು ಅಲರ್ಟ್ ಸಂದೇಶ. ನೀವು ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳದೇ ಇದ್ದರೆ, ಅರ್ಥಾತ್ ಆಗುವಂತಹದ್ದು ಆಗೇ ತೀರುತ್ತೆ, ಅದರಲ್ಲಿ ಯಾವ ಬದಲಾವಣೆಗಳಿಲ್ಲ, ಆಗೋದಿಲ್ಲ ಅನ್ನೋ ಒಂದು ಪರೋಕ್ಷ ಭರವಸೆಯನ್ನು ಕೂಡ ಕೊಡೋದಿಲ್ಲ. ಆ ಮಾತನ್ನ ಅರ್ಥ ಮಾಡ್ಕೋಬೇಕು ನೀವು. ಬಿಜೆಪಿ ಅವರೇ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಿ. ಆಟಮ್ ಬಾಂಬ್ ಒಂದು ಸಿಡಿಯಲಿದೆ, ಅದು ಹೈಡ್ರೋಜನ್ ಬಾಂಬು. ಆ ಹೈಡ್ರೋಜನ್ ಬಾಂಬಿನ ಹೆಸರು ವೋಟ್ ಚೋರಿ ಅನ್ನುವಂಥ ಬಾಂಬು. ಅದರ ಮಾಹಿತಿ ಹೈಡ್ರೋಜನ್ ಬಾಂಬು ಬರ್ತಾ ಇದೆ ಅಂತ. ಮಹದೇವಪುರದಲ್ಲಿ ಈ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂತಹ ಒಂದು ಲೋಕಸಭಾ ಕ್ಷೇತ್ರ. ಆ ತೆಕ್ಕೆಯ ಸಾಮ್ರಾಟರಾಗಿದ್ದವರು ಕಾಂಗ್ರೆಸ್ಸಿನ ಡಿ.ಕೆ. ಸುರೇಶ್. ಆ ಡಿ.ಕೆ. ಸುರೇಶ್ ರವರನ್ನ ಸೋಲಿಸುವ ಮಗ ಇನ್ನು ಮುಂದೆ ಯಾವತ್ತೂ ಹುಟ್ಟಲಾರ ಅಂಥೇಳಿ ಆ ಲೋಕಸಭಾ ಕ್ಷೇತ್ರದ ಮತದಾರ ಮಹಾಪ್ರಭುಗಳು ಅಲಿಖಿತವಾದ ಘೋಷಣೆಯನ್ನು ಬರೆದಿಟ್ಕೊಂಡಿದ್ರು. ಆದರೆ ಡಿ.ಕೆ. ಸುರೇಶ್ ಎನ್ನುವಂತಹ ಅತಿ ದೊಡ್ಡ ಪ್ರಭಾವಿ ರಾಜಕಾರಣಿಯ ಕೋಟೆಯನ್ನ ಬೈಪಾಸ್ ಸರ್ಜರಿ ಮಾಡಿದ್ದು ಮಂಜುನಾಥ್. ಬಿಜೆಪಿಯಿಂದಲೇ ನಿಂತ್ಕೊಂಡ್ರು. ಮಾಜಿ ಪ್ರಧಾನಿ ಅಳಿಯ ಆದ್ರೇನು, JDS ಪಕ್ಷವನ್ನ ಬಿಟ್ಟು ಬಿಜೆಪಿಯಲ್ಲಿ ನಿಂತ್ಕೊಂಡ್ರೆ ಏನು? ಸೊ ರಾಹುಲ್ ಗಾಂಧಿ ಆ ಬಗ್ಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. बीजेपी के लोग काले झंडे दिखा रहे है ना। अब मैं बीजेपी से कहना चाहता हूं, अच्छी तरह सुन लीजिए, बीजेपी के लोग अच्छी तरह सुन लीजिए। भैया, एटम बम का नाम सुना आपने? सुना है एटम बम का नाम? उससे बड़ा क्या होता है? उससे बड़ा क्या होता है? एटम बम से बड़ा हाइड्रोजन बम होता है नहीं होता है? माधवपुरा में हमने एटम बम दिखाया था। बीजेपी के लोगों, तैयार हो जाओ, हाइड्रोजन बम आ रहा है, हाइड्रोजन बम आ रहा है, तैयार हो जाइए। आपकी जो सच्चाई है, वोट चोरी की सच्चाई है, वो पूरे देश को पता लगने जा रही है। राइट?
बिहार की जनता, बिहार के युवा, बीजेपी के लोग काले झंडे दिखा रहे हैं, है ना। अब मैं बीजेपी से कहना चाहता हूं, अच्छी तरह सुन लीजिए, बीजेपी के लोग अच्छी तरह सुन लीजिए। भैया, एटम बम का नाम सुना आपने? सुना है एटम बम का नाम? उससे बड़ा क्या होता है? उससे बड़ा क्या होता है? एटम बम से बड़ा हाइड्रोजन बम होता है। होता है नहीं होता है? माधवपुरा में हमने एटम बम दिखाया था। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.